ನಮಸ್ಕಾರ ಗೆಳೆಯರೇ, ನಮ್ಮ ಲೈಲಾ ಟಾಕ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದು ತುಂಬಾ ಆಸಕ್ತಿದಾಯಕ ಕಥೆ, ದಯವಿಟ್ಟು ಸಂಪೂರ್ಣವಾಗಿ ಆಲಿಸಿ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುನೀಲ್, ವಯಸ್ಸು 24. ಈ ಘಟನೆ ಸುಮಾರು 2 ವರ್ಷಗಳಿಂದ ನಡೀತಲೇ ಇದೆ. ನನ್ನ ಉದ್ಯೋಗ ಫುಡ್ ಡೆಲಿವರಿ ಬಾಯ್. ಹೀಗೆ ಒಂದು ದಿವಸ ನಾನು ಊಟ ಡೆಲಿವರಿ ಮಾಡುವಾಗ ಒಂದು ಡೆಲಿವರಿ ಸಿಕ್ತು. ಗ್ರಾಹಕಿ ಹೆಸರು ಸವಿತಾ. ಹಾಗೆ ಡೆಲಿವರಿ ತಲುಪಿಸಲು ಅವರ ಸ್ಥಳಕ್ಕೆ ಹೋಗಿ ಅವರಿಗೆ ಒಂದು ಕರೆ ಮಾಡಿ, ನೀವು ಕೊಟ್ಟಿರುವ ಲೊಕೇಶನಲ್ಲಿ ಇದೀನಿ ಮೇಡಂ, ಯಾವುದು ನಿಮ್ಮ ಮನೆ ಗೊತ್ತಾಗಿಲ್ಲ ಎಂದಾಗ ಅವರು ಮನೆ ಗೇಟಾಚೆ ಹಸಿರು ಬಣ್ಣದ ನೈಟಿ ಹಾಕಿಕೊಂಡು ಬಂದು ಕರೆದರು. ಆಂಟಿ ನೋಡಲು ಸುಮಾರಾಗಿ ಇದ್ದರು. ವಯಸ್ಸು ಸುಮಾರು 34. ಗೋಧಿ ಬಣ್ಣ, ಮೈಕೈ ತುಂಬಿಕೊಂಡು ನೋಡಲು ಸುಂದರವಾಗಿ ಇದ್ದರು. ನಾನು ಗಾಡಿ ತಿರುಗಿಸಿ ಗೇಟ್ ಹತ್ತಿರ ಹೋಗಿ ಊಟ ಕೊಟ್ಟೆ. ಕ್ಯಾಶ್ ಆನ್ ಡೆಲಿವರಿ ಆರ್ಡರ್ ₹236 ಶುಲ್ಕ ಆಯಿತು ಎಂದು ಹೇಳಿದಾಗ ಅವರು ಪರ್ಸ್ ಮನೆ ಅಲ್ಲಿ ಇದೆ, ಬನ್ನಿ ಕೊಡ್ತೀನಿ ಅಂತ ಮನೆ ಒಳಗ್ ಕರ್ಕೊಂಡ್ ಹೋಗಿ, ನೀರ ಕುಡಿತೀರಾ, ಬಿಸ್ಲು ಜಾಸ್ತಿ ಅಂತ ಫ್ರಿಡ್ಜಿಂದ ನೀರ ಕೊಟ್ರು. ಆಮೇಲೆ ಅವರು ರೂಮಿಗೆ ಹೋದರು. ಆಂಟಿ ರೂಮಿಂದ ಆಚೆ ಬಂದು, ಅಯ್ಯೋ ಪರ್ಸ್ ಅಲ್ಲಿ ಕ್ಯಾಶ್ ಇಲ್ಲ, ನಿಮ್ ಹತ್ರ ಫೋನಪೇ ಅಥವಾ ಪೇಟಿಎಂ ಇದ್ಯಾ ಅಂತ ಕೇಳಿದರು. ನಾನು ಹೂ ಇದೆ, ಸ್ವಲ್ಪ ಬೇಗ ಆಂಟಿ ಬೇರೆ ಡೆಲಿವರಿ ಕೂಡ ಮಾಡ್ಬೇಕು ಅಂತ ಹೇಳಿ ನಾನು ನನ್ನ ನಂಬರ್ ಕೊಟ್ಟೆ. ಆಂಟಿ ಮತ್ತೆ ಅಯ್ಯೋ ಅಕೌಂಟಲ್ಲಿ ಬರೀ 120 ಇದೆ, ಏನ್ ಮಾಡ್ಲಿ ಅಂತ ಕೇಳಿದ್ರು. ನಾನು ಆಂಟಿ ದಯವಿಟ್ಟು ನೋಡಿ ಬೇಗ ಕೊಡಿ ಎಂದು ಕೇಳಿದೆ. ಆಂಟಿ ಏನ್ ಕೊಡ್ಲಿ ಬೇಗ ಅಂತ ಒಂಥರ ಕೇಳಿದ್ರು. ನಾನ್ ಹೇಳಿದೆ ಆಂಟಿ ಕಾಸಿಲ್ಲ ಅಂದ್ರೆ ಆರ್ಡರ್ ಕ್ಯಾನ್ಸಲ್ ಮಾಡಿ, ನಾನು ಊಟ ವಾಪಸ್ ತಗೊಂಡ್ ಹೋಗ್ತೀನಿ ಎಂದೆ. ಆಗ ಆಂಟಿ ಅಯ್ಯೋ ಇರಪ್ಪ ಒಂದ್ ನಿಮಿಷ, ಒಂದ್ ಕೆಲ್ಸ ಮಾಡು, ಇವಾಗ ₹120 ಕಳ್ಸ್ತಾ ಇದೀನಿ ಅಂತ 120 ಫೋನ ಪೇ ಮಾಡಿದರು. ನಾನು ಮಿಕ್ಕಿದು ₹116 ಎಂದಾಗ ಅವರು ಹಾಲು ಕುಡಿತೀಯಾ ಎಂದು ತುಂಬಾ ಅಮಾಯಕಿಯಂತೆ ನಿಧಾನವಾಗಿ ಕೇಳಿದರು. ನಾನು ಏನ್ ಹಾಲು ಎಂದು ರೇಗಡಿದೆ. ಆಗ ಅವರು ನಂದಿನಿ ಹಾಲು ಅಲ್ಲ, ಸವಿತಾ ಹಾಲು ಅಂತ ಹೇಳಿ ತನ್ನ ನೈಟಿ ಜಿಪ್ಪನ್ನು ಕೆಳಗಿಳಿಸಿ ಕುಡಿತ್ಯಾ ಎಂದು ಕೇಳಿದರು. ನಾನು ಆಶ್ಚರ್ಯಪಟ್ಟು ಮೆಲ್ಲಗೆ ಏನ್ ಮಾಡ್ಬೇಕು ಅಂತ ತಿಳಿಯದೆ ಅವರ ಬಳಿ ಹೋಗಿ ಹೂ ಕುಡಿತೀನಿ ಎಂದು ಹೇಳಿ ನನ್ನ ಬಾಯಿ ಹಾಕಿದೆ. ಅವಳು ನಿಧಾನ ಕಣೋ ಅಪ್ಪಿ ಎಂದು ರಾಗ ಎಳೆದಳು. ನಾನು ಅವಳ ಚೀಪುತ್ತ ಆಂಟಿಯ ಸೊಂಟ ಇಸುಕಿ ಹಾಗೆ ದುಣ್ಣು ಸವರುತ್ತ ಕೇಳಿದೆ, ಆಂಟಿ ಇದ್ರಲ್ಲಿ ಯಾವುದೇ ರೀತಿ ಹಾಲು ಬರುತ್ತಿಲ್ಲ. ಆಗ ಅವರು ಹೇಳಿದರು, ಹೌದಾ, ಇರು ಇದರಲ್ಲಿ ಇರಬಹುದು ಎನ್ನುತ್ತಾ ಇನ್ನೊಂದು ಆಚೆ ತೆಗೆದಳು. ಈಗ ನನ್ನ ಕಣ್ಣ ಮುಂದೆ ಅಪರಿಚಿತ ಮಹಿಳೆ ತನ್ನ ನೈಟಿಯಿಂದ ತನ್ನ ತೆಗೆದು ನನ್ನ ಮುಂದೆ ಇಟ್ಟಳು. ನಾನು ಎರಡೂ ಚೀಪುತ್ತಾ ನಾಲಿಗೆಯನ್ನು ಮೇಲೆ ಇಟ್ಟು ನೆಕ್ಕಿದೆ. ಹಾಗೆ ಆಟ ಆಡಿ ಕಚ್ಚುತ್ತಿದ್ದೆ. ಅವರು ಆತಾದಲ್ಲಿ ಮುಳುಗಿದರು. ನಾನು ನಿಧಾನಕ್ಕೆ ಅವರ ನೈಟಿಯನ್ನು ಮೊಳಕಾಲವರೆಗೆ ಎಳೆದೆ. ಅವರು ಯಾವ ರೀತಿಯಿಂದಲೂ ನನ್ನನ್ನು ತಡೆಯಲಿಲ್ಲ. ನಾನು ನಿಧಾನಗತಿಯಲ್ಲಿ ಅವರು ಕಾಚಾ ಜಾರಿಸಲು ಪ್ರಾರಂಭಿಸಿದೆ. ಮೊದಲು ಅವರು ತಡೆದರು, ಆವಾಗ ನಾನು ಅವರದ್ದು ಕಚ್ಚಿದೆ ಎನ್ನುತ್ತಾ ನನ್ನ ತಲೆ ಸವರಿದರು. ಮತ್ತೆ ಕಾಚಾ ಮೇಲೆ ನನ್ನ ಬೆರಳು ಇಟ್ಟು ಸವರಿದೆ. ಒಳಗೆ ಅವರ ಬಿಸಿಯಾಗಿ ಉಬ್ಬಿತು. ಈ ಬಾರಿ ನಾನು ಕಚ್ಚುತ್ತಾ ನನ್ನ 2 ಬೆರಳಿಂದ ಕಾಚಾರ ಪೆಂದು ನೆಲಕ್ಕೆ ಬೀಳಿಸಿದೆ. ಸುಂದರವಾದ ವಿವಾಹಿತ ಮಹಿಳೆಯ ಮೊದಲ ಬಾರಿಗೆ ನೋಡಿ ನಾನು ಆಶ್ಚರ್ಯಪಟ್ಟು ಅದನ್ನು ಮೂಸಿದೆ. ಒದ್ದೆ ಆಗಿದೆ ಎಂದು ನನಗೆ ಗೊತ್ತಾಯಿತು. ಅವರು ಆತಾದಲ್ಲಿ ಮುಳುಗಿದರು. ಹಾಗೆ ಅವರ ಬಾಯಿ ತೆರೆದು ಮೆಲ್ಲಗೆ ಹೇಳಿದರು, ಅಪ್ಪಿ ಬೇಗ ನಿನ್ನ ₹116 ಅಲ್ಲಿದೆ, ತೆಗೆದುಕೋ. ನಾನು ಯೋಚಿಸಿದೆ, ಆಂಟಿ ಬಹಳ ಆದರೆ ನೋಡಲು ಹಾಗೆ ಕಾಣುವುದಿಲ್ಲ. ನಾನು ಮೂಸುತ್ತಾ ಮುಳುಗುತ್ತಾ ನನ್ನ ಬೆರಳನ್ನು ತೂತದೊಳಗೆ ತೋರಿಸಿದೆ. ಅಮ್ಮ ಎಂದು ಕೂಗಿದರು. ಮತ್ತೆ ನಮ್ಮ ಆತ ಹಾಗೆ ಶುರುವಾಯಿತು. ನಾನು ಮುತ್ತು ಸುರಿಸುತ್ತಾ ಕೇಳಿದೆ, ಆಂಟಿ ಮನೆಯಲ್ಲಿ ಯಾರೂ ಇಲ್ಲವೇ, ನಿಮ್ಮ ಯಜಮಾನ ಎಲ್ಲಿ ಎಂದು ಕೇಳಿದೆ. ಇದ್ದಿದ್ದಂಗೆ ಆಂಟಿ ನನ್ನನ್ನು ದೂಕಿ ದೂರ ತಳ್ಳಿ ಕೋಪಗೊಂಡು ಹೇಳಿದರು, ನಿಂದು ಎಷ್ಟಿದೆ ಅಷ್ಟೇ ಮಾತಾಡು, ಬೇರೆ ಏನೂ ಮಾತಾಡ್ಬೇಡ. ನಾನು ಧಾಂಗಾದೆ. ಏನಿದು ಎಲ್ಲ ಇವರೇ ಶುರು ಮಾಡಿ ಈಗ ನಂಗೆ ಬೈತಾ ಇದ್ದಾರೆ. 2 ನಿಮಿಷ ಇಬ್ಬರ ನಡುವೆ ಮೌನ ತಬ್ಬಿತ್ತು. ಆಮೇಲೆ ಆಂಟಿ ಹೇಳಿದರು, ಸರಿ ಕೂತ್ಕೋ, 2 ನಿಮಿಷ ಬಂದೆ ಎಂದು ಹೇಳುತ್ತಾ ರೂಮಿನ ಕಡೆ ಹೋದರು. ಆಂಟಿ ರೂಮಿನಿಂದ ಹೊರಗೆ ಬಂದರು. ಈಗಲೂ ಅವರು ಯಾವ ರೀತಿಯಿಂದಲೂ ಬಟ್ಟೆ ಧರಿಸಿರಲಿಲ್ಲ. ಅವರ ಮಾಂಗಲ್ಯ ಸರವನ್ನು ಬಿಟ್ಟು ಅವರ ಮೈ ಮೇಲೆ ಏನೂ ಇರಲಿಲ್ಲ. ಆಮೇಲೆ ಕೈಯಲ್ಲಿ ₹150 ಕೊಟ್ಟು, ತಗೋ ನಿನ್ ಮಿಕ್ಕಿದ ಕಾಸು ಎಂದು ಹೇಳಿದರು. ನಂಗೆ ತುಂಬಾ ಬೇಸರವಾಯಿತು. ನಾನು ಕಾಸನ್ನು ಇಸ್ಕೊಳ್ಳದೆ ಅವರನ್ನು ಕಾಮದಲ್ಲಿ ಗುರೈಸುತ್ತಾ ಮೊಲೆಯನ್ನು ಇಸುಕಿ ಹೇಳಿದೆ, ನಂಗೆ ಉಷಾ ಹಾಲು ಬೇಕು, ಹಾಲು ಬರುವವರೆಗೂ ನಾನು ಹೊರಡುವುದಿಲ್ಲ ಎಂದು ಹೇಳಿದೆ. ಆಗ ಅವರು ಕಾಮವನ್ನು ಮರೆತು ಅಮಾಯಕಿಯಂತೆ ಹೇಳಿದರು, ದಯವಿಟ್ಟು ನನ್ನ ಬಿಡಿ, ನನ್ನಿಂದ ತಪ್ಪು ಆಗೋಯಿತು, ನಾನು ಅಂಥವಳು ಅಲ್ಲ. ಈಗ ನನಗೆ ಭಯಂಕರ ಕೋಪ ಹಾಗೂ ಆಶ್ಚರ್ಯವಾಯಿತು. ನನ್ನ ಜೊತೆ ಏನ್ನಡೀತಿದೆ ನನಗೆ ಅರಿವಾಗಲಿಲ್ಲ. ಇದು ಕನಸ ಅಥವಾ ನಿಜಾನಾ ಗೊತ್ತಾಗಿಲ್ಲ. ನಾನು ಧೈರ್ಯದಿಂದ ನನ್ನ ಆಟವನ್ನು ಮತ್ತೆ ಶುರು ಮಾಡಿದೆ. ಎಜಿಎ ಅವರು ಅಪ್ಪಿ ಬೇಡ ಕಣೋ, ಇದು ತಪ್ಪು ಎಂದು ಹೇಳಿದರು.
ನಾನು ಏನು ಮಾತಾಡದೆ ಆಗ ಇದ್ದಿದ್ದಂಗೆ ಆಚೆ ಯಾವುದೋ ವಾಹನ ಕಾರ್ ಶಬ್ದ ಬಂತು. ಸಮಯ ಮಧ್ಯಾಹ್ನ ಬೆಳಗಿನ ಜಾವ 4:10 ಆಗಿತ್ತು. ಆಂಟಿ ತಕ್ಷಣ ರಪ್ಪೆಂದು ಎದ್ದು ಬಾಗಿಲ ಕಡೆ ಓಡಿ ಹೋಗಿ ಚಿಲಕ ಹಾಕಿದರು. ಇಷ್ಟೊತ್ ಬರೀ ಬಾಗಿಲು ಮುಚ್ಚಿತು, ಯಾವುದೇ ಚಿಲಕ ಹಾಕಿರಲಿಲ್ಲ. ನಾನು ಅದನ್ನು ನೋಡಿ ಭಯ ಬಿದ್ದು ಏನಾಯಿತು ಎಂದು ಕೇಳಿದೆ. ಅವರು ನನ್ನ ಮಗ ಸ್ಕೂಲಿಂದ ಬಂದ. ಅಯ್ಯೋ ಬೇಗ ಹೊರಡು, ಪ್ಯಾಂಟ್ ಹಾಕು. ಮನೆ ಪಕ್ಕ ಕಾರ್ ಪಾರ್ಕ್ ಮಾಡಿ ಬರಲು 6 ನಿಮಿಷ ಆಗುತ್ತೆ, ಬೇಗ ಪ್ಲೀಸ್ ಬೇಗ ಎಂದು ಹೇಳಿದರು. ಅವರ ಈ ಭಯ ಮತ್ತು ತಲಮಲ ಒದ್ದಾಡುತ್ತಿರುವುದನ್ನು ಕಂಡು ನನಗೆ ಮತ್ತೆ ರಸ ಬರುವ ಹಾಗೆ ಏನಿಸಿತು. ನಾನು ಆಂಟಿಯನ್ನು ಕರೆದು ಆಂಟಿ ರಸ ಬರ್ತಾ ಇದೆ ನಂಗೆ ಅಂತ ಹೇಳಿದೆ. ಆಗ ಅವರು ಅಯ್ಯೋ ಅಪ್ಪಿ ಬೇಡ ಕಣೋ, ಟೈಮ್ ಇಲ್ಲ, ಎಲ್ಲೂ ಚೆಲ್ಲಬೇಡ, ಏನ್ ಮಾಡ್ಲಿ ಬೇಗ ಅಂತ ಅವರ ನೈಟಿ ಮುಟ್ಟಿದೆ. ಅವರು ಯಪ್ಪ ಇರು ನೈಟಿ ಮೇಲೆ ಬೇಡ ಇರು ಎನ್ನುತ್ತಾ ಬೇಗ ನನ್ನ ಕಡೆ ಓಡಿ ಬಂದು ಏನ್ಮಾಡ್ಬೇಕು ಅಂತ ಗೊತ್ತಾಗದೆ ಬಾಯಿಲ್ ತೆರೆದು ಬಿಟ್ಟರು. ಆಂಟಿ ಅದೆಲ್ಲದನ್ನೂ ವಿಧಿಯಿಲ್ಲದೆ ನುಂಗಿದರು. ನಾನು ಪ್ಯಾಂಟ್ ಹಾಕಿಕೊಂಡು ಬಾಗಿಲ ಹತ್ತಿರ ಹೋಗಿ ನಿಂತೆ. ಆಗ ಆಂಟಿ ಬಾಗಿಲ ಚಿಲಕ ಬಿಚ್ಚಿದರು. ಮೈನ್ ಗೇಟ್ ಓಪನ್ ಆಗುವ ಸದ್ದು ಬಂತು ಹಾಗೂ ಒಂದ್ ಮಗು ಅಮ್ಮ ಅಮ್ಮ ಎಂದು ಕಿರುಚಾಡಿ ಮನೆ ಬಾಗಿಲನ್ನು ಧಟ್ ಎಂದು ತಲ್ಲುತ್ತಾ ಒಳಗೆ ಓಡಿ ಬಂದಿತು. ಮಗು ಹಿಂದೆ 2 ಹಿರಿಯರು ಬಂದರು. ನನ್ನ ನೋಡಿ ಆಶ್ಚರ್ಯಗೊಂಡ ಸ್ಮೈಲ್ ಮಾಡಿ ಸವೇತ ಯಾರಮ್ಮ ಇವರು ಅಂತ ಕೇಳಿದರು. ಆಗ ಆಂಟಿ ಹೇಳಿದರು, ಅಪ್ಪ ಅದು ಊಟ ಆರ್ಡರ್ ಮಾಡಿದೆ, ನೆಟ್ವರ್ಕ್ ಪ್ರಾಬ್ಲಮ್ ಅದಕ್ಕೆ ಫೋನ ಪೇ ಆಗಿಲ್ಲ, 200 ರೂಪಾಯಿ ಕೂಡಪ್ಪ, ಪಾಪ 5 ನಿಮಿಷದಿಂದ ಕಾಯುತ್ತಿದರೆ ಅಂತ ಹೇಳಿ ನನ್ನ ಕಡೆ ನೋಡಿ 200 ರೂಪಾಯಿ ಕೊಟ್ಟು ಸ್ಮೈಲ್ ಮಾಡಿದರು. ನಾನು ಕಾಸಿಸ್ಕೊಂಡು ಹೊರಟೆ. ಗಾಡಿ ಹತ್ತಿರ ಹೋಗಿ ತಿರುಗಿ ನೋಡಿದೆ, ಆಂಟಿ ಒಬ್ಳೆ ಬಾಗಿಲ ಹತ್ತಿರ ನಿಂತಿದರು. ನಾನು ಮೇಡಮ್ 1 ನಿಮಿಷ, ನಿಮ್ ಮೊಬೈಲಲ್ಲಿ OTP ಬರುತ್ತೆ ಅದನ್ನ ಹೇಳಿ ಅಂತ ಆಚೆ ಕರೆಸ್ಕೊಂಡೆ. ನಾನು ಅಕ್ಕಪಕ್ಕ ನೋಡಿ ಆಂಟಿ ಹತ್ರ ಹೇಳಿದೆ, ಏನೂ ಇಲ್ಲ ಸುಮ್ನೆ ಅಂತ ಹೇಳಿ ನನ್ನ ಡೆಲಿವರಿ ಬ್ಯಾಗ್ ಓಪನ್ ಮಾಡಿ ಅವರ ಬಿ ಮತ್ತು ಕಾಚಾ ತೋರಿಸಿ ಕೇಳಿದೆ, ಕೊಡ್ಲಾ ಆಂಟಿ, ಎಲ್ಲರ ಮುಂದೆ ಇಲ್ಲೇ ಹಾಕಿಕೊಳ್ತೀರಾ? ಇದನ್ನು ಕೇಳಿ ಅವರ ಮುಖದ ಮೇಲೆ ಕೋಪ ಹಾಗೂ ಭಯ ಏರಾಡು ಬಂದಿತು. ಆಂಟಿ ಹೇಳಿದರು, ಹೇ ರಾಸ್ಕಲ್, ಒಳಗೇಡೋ, ಆಚೆ ತೆಗಿಬೇಡ. ಆಗ ನಾನು ನಗಡುತ್ತ ಕೇಳಿದೆ, ನಾನು ನಿನ್ನನ್ನ ಲವ್ ಮಾಡ್ಬೇಕು ಹಾಗೆ ಹೇಳುತ್ತಾ ಸುತ್ತಮುತ್ತ ನೋಡಿ ಅವರಿಗೆ ಒಂದು ಮುಟ್ಟು ಕೊಟ್ಟು ಬಿಟ್ಟೆ. ಆಂಟಿ ಆಹ್ ಎಂದು ಕಿರುಚಿದಳು. ಮುಂದೆ ಏನಾಯಿತು ಎಂದು ಹೇಳ್ತೀನಿ. ಈ ಕತೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಭಾಗ ಅತಿ ಶೀಘ್ರದಲ್ಲಿ ಬರಲಿದೆ.